ಜ್ಯೋತಿ ಹೊತ್ಕೊಂಡ್ರೆ ಸಾಕು. ಇನ್ನು ಉಳಿದಂಥ 364 ದಿನವೂ ಸಹಿತ ಮಹಿಳೆಯನ್ನ ಗೌರವಿಸುವಂಥ ಏಕೈಕ ರಾಷ್ಟ್ರ ಅಂದರೆ ಅದು ನಮ್ಮ ಭಾರತ ದೇಶ. ಜಗತ್ತಿನಲ್ಲಿ ಅದು ಯಾರು ಎಲ್ಲೇ ಏನೇ ಪ್ರಾರಂಭ ಮಾಡಿದ್ರು ಫಸ್ಟು ಪಿತೃದೇವೋಭವ ಅನ್ನೋದು ಕರೆಕ್ಟ್ ಅಲ್ವಾ? ಫಸ್ಟ್ ಏನು ಹೇಳ್ತೀವಿ? ಮಾತೃದೇವೋಭವ. ಅದು ಬ್ರಹ್ಮ ಆಗ್ಬೋದು, ವಿಷ್ಣು ಆಗ್ಬೋದು, ಮಹೇಶ್ವರ ಆಗ್ಬೋದು, ಎಲ್ಲರೂ ಸಹಿತ ಆ ಮಾತೃ ಗರ್ಭದಿಂದಲೇ ಬಂದಿರೋದು. ಸೊ ಅಂತ ಒಂದು ಮಾತ್ರವನ್ನ ಅನಾದಿ ಕಾಲದಿಂದಲೂ ಮಹಿಳೆಗೆ ಮೊಟ್ಟ ಮೊದಲ ಪ್ರಾಶಸ್ತ್ಯವನ್ನ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಹಾಗೆ ಪ್ರಕೃತಿಯನ್ನು ಸಹಿತ ಪುರುಷ ಅಂತ ಕರೆಯೋದಿಲ್ಲ. ಪ್ರಕೃತಿಯನ್ನು ನಾವೇನು ಹೇಳ್ತಾ ಕರಿತೀವಿ? ಅದು ಭೂಮಿ ಆಗ್ಬೋದು, ನೀರಾಗ್ಬೋದು, ಅಗ್ನಿ ಆಗ್ಬೋದು, ವಾಯು ಆಗ್ಬೋದು, ಆಕಾಶ ಆಗ್ಬೋದು, ಇದು ಸಹಿತ ಮಹಿಳೆ. ಪ್ರಕೃತಿ ಅಂದ್ರೆ ಮಾತೆ. ಸೊ ಅಲ್ಲಿಗೆ ಲೆಕ್ಕ ತಗೊಳ್ಳಿದ್ರೆ ಪ್ರತಿಯೊಂದರಲ್ಲೂ ಸಹಿತ ನಾವು ನಮ್ಮ DNA ಪ್ರತಿಯೊಂದರಲ್ಲೂ ಸಹಿತ ನಾವು ಮಾತೃಯನ್ನ ನೋಡ್ತೀವಿ, ಮಹಿಳೆಯರನ್ನ ನೋಡ್ತೀವಿ. ಅಂದ್ರೆ ಹಾಗೆ ಸೃಷ್ಟಿಕರ್ತ. ಇಡೀ ಜಗತ್ತು, ಇಡೀ ಬ್ರಹ್ಮಾಂಡ ಏನಾದರೂ ಆಗಿದ್ರೆ ಅದು ಮಾತೃದೇವೋಭವದಿಂದ ಮಾತ್ರ. ಅಂತ ಒಂದು ಶಕ್ತಿ ನಮ್ಮ ಅನಾದಿ ಕಾಲದಿಂದ ಆಗಿಂದನೇ ಒಂದು ಹೆಣ್ಣಿಗೆ ಎಷ್ಟು ಶಕ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ತೋರಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಾವು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಅದು ಶಾರದಾ ದೇವಿ ಆಗ್ಬೋದು, ಅಕ್ಕ ಮಹಾದೇವಿ ಆಗ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೋದು, ಇತ್ತೀಚಿನ ಕಲ್ಪನಾ ಚಾವ್ಲಾ ಆಗ್ಬೋದು, ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಅದೆಲ್ಲವನ್ನು ಸಹಿತ ಒಂದು ಹೆಣ್ಣು ಮಾಡೋದಕ್ಕೆ ಸಾಧ್ಯ. ಒಂದು ಹೆಣ್ಣು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಂದು ಸಂಸಾರ ಚೆನ್ನಾಗಿರುತ್ತೆ. ಹ್ಞೂ ಅಂತೀರ? ಹ್ಞೂ ಅಂತೀರ. ಒಂದು ಹೆಣ್ಣು ಚೆನ್ನಾಗಿದ್ರೆ ಅದು ಸಂಸಾರ ಚೆನ್ನಾಗಿರುತ್ತೆ. ಆ ಸಂಸಾರ ಚೆನ್ನಾಗಿದ್ರೆ ಅಲ್ಲಿನ ಕುಟುಂಬ ಚೆನ್ನಾಗಿರುತ್ತೆ. ಅಲ್ಲಿನ ಕುಟುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅಲ್ಲಿನ ಪರಿಸರ ಚೆನ್ನಾಗಿರುತ್ತೆ. ಸೊ ಇಡೀ ವಿಶ್ವನ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ನಾವೆಲ್ಲ ಅನ್ಕೊಂಡಿರ್ತೀವಿ, ಸೊ ಯಾರೋ ಒಬ್ಬ ವ್ಯಕ್ತಿ ಪಾಲನೆ ಮಾಡ್ತಾ ಇರೋದು ಇಲ್ಲ, ಇಡೀ ಜಗತ್ತನ್ನ ಪಾಲನೆ ಮಾಡ್ತಾ ಇರೋದು ಮಾತೃಶಕ್ತಿನೇ. ಅದಕ್ಕೆ ಒಂದು ಒಳ್ಳೆ ಹೆಸರಿಟ್ಟಿದ್ದಾರೆ, ಶಿ ಲೀಡ್ಸ್ 2026. ಅಟ್ಲೀಸ್ಟ್ ಈ 2026 2026 ಅನ್ನ ಇಡೀ ಮಹಿಳೆಯರು ಒಂದು ಇಡೀ ವಿಶ್ವ ಮಟ್ಟಕ್ಕೆ ನಾವು ತಗೊಂಡೋಗ್ಬೇಕು ಅಂತ ಒಂದು ಕಾರ್ಯಕ್ರಮವೇ ಈ ಒಂದು ಕಾರ್ಯಕ್ರಮ. ಸಾಧಕರೆಲ್ಲರೂ ಸಹಿತ ಬೆರಳೆಣಿಕೆ ಎಷ್ಟೇ ಇರೋದು, ಕರೆಕ್ಟ್ ಅಲ್ವಾ? ಎಲ್ಲಾ ಕಡೆ ಯಾವುದೇ ಕ್ಷೇತ್ರದಲ್ಲಿ ಹೋಗಿ ಸಾಧಕಿಯರಾಗ್ಬೋದು, ಸಾಧಕರಾಗ್ಬೋದು, ಯಾವತ್ತೂ ಬೆರಳೆಣಿಕೆ ಎಷ್ಟೇ ಇರೋದು, ಗುಂಪಾಗಿರೋದಿಲ್ಲ. ಸೊ ಅದಕ್ಕೆ ಸರ್ ಹೇಳ್ತಾ ಇದ್ರು, ಸೊ ನಾವು ಇಷ್ಟೊಂದು ಪ್ಲಾನ್ ಮಾಡಿದ್ರಿಂದ ಯಾವತ್ತೂ ಸಹಿತ ಎಷ್ಟು ಸಂಖ್ಯೆ ಬಂದಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ.